ನಾನೇನು ತಮಾಷೆ ಮಾಡ್ತಿಲ್ಲ. ಐ ಆಮ್ ಡ್ಯಾಮ್ ಸೀರಿಯಸ್. ಅಲ್ಲ, ನಾನು ಹಾಗಿದ್ದೆ ಹೀಗಿದ್ದೆ, ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತಾನೆ ಇರ್ತಿರಲ್ಲ. ನಿಮ್ಮಪ್ಪ ಏನ್ ಕುಬೇರನ? ನಮ್ಮಪ್ಪ ನಮ್ಮಪ್ಪ ಒಂಥರ ಕುಬೇರನ್ನ ಬಿಡಿ. ಹಾಗಿದ್ರೆ ನನಗೊಂದು ಮನೆ ಕಟ್ಕೊಡ್ತೀಯಾ? ಅದಕ್ಕೇನಜ್ಜಿ, ಒಳ್ಳೆ ಏರಿಯಲ್ಲಿ ಒಂದು ಫ್ಲಾಟೇ ಕೊಡಿಸ್ತೀನಿ. ಆದ್ರೆ ಈಗಲ್ಲ, ನಾನು ಮನೆಗೆ ಹೋದಾದ್ಮೇಲೆ ಕೊಡಿಸ್ತೀನಿ. ಹೌದು ಅಜ್ಜಿ, ಬಿಟ್ರೆ ಮಾತಲ್ಲೇ ಮನೆ ಏನು ಅರಮನೆನೂ ಕಟ್ಟಿಸ್ತಾರೆ. ಆಡ್ಕೊಳ್ಳಿ. ನಿಮ್ಗೆ ಈಗ ಗೊತ್ತಾಗಲ್ಲ, ಮುಂದೊಂದಿನ ನಾನು ಯಾರು ಅಂತ ಗೊತ್ತಾಗತ್ತಲ್ಲ, ಅವಾಗ ಶಾಕ್ ಆಗ್ತೀರಾ. ಅದು ಬಿಡಿ ಅಜ್ಜಿ, ತುಂಬಾ ಹಸುವಾಗ್ತಿದೆ, ಏನೋ ತಿಂಡಿ ಕೊಡ್ತೀಯಾ? ಹಾ ಸರಿ, ನೀವು ಕೂತ್ಕೊಳ್ಳಿ, ದೋಸೆ ತರ್ತೀನಿ. ಅಜ್ಜಿ ಸ್ವಲ್ಪ ಬೇಗ ಅಜ್ಜಿ. ಹಾ ತಂದೆ. ಈಗ ನನ್ನ ಬೇರೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ ಅನ್ಸುತ್ತೆ. ದಾರಿ ಮಧ್ಯ ಎಲ್ಲಾದ್ರೂ ಎಸ್ಕೇಪ್ ಆಗ್ಬಿಡ್ತೀನಿ. ನನ್ನೇ ಕರಿತಾ ಇದೆ. ನನ್ನ ಸರ್ವೀಸಲ್ಲಿ ನಿನ್ನಂಥವನ್ನ ಎಷ್ಟು ಜನ ನೋಡಿಲ್ಲ. ನನ್ನನ್ನೇ ಯಾಮಾರ್ಸಕೊಟ್ಟಿದೀಯಾ? ಎಣ್ಣೆ ಘಾಟು ಮೂಗಿಗೆ ಬಡಿತಾ ಇದ್ದಾಗೆ ಎದೆನೋವು ಮಾಯ ಆಗ್ಬಿಡ್ತಲ್ವಾ? ಇವತ್ತು ನಿನಗೆ ಸ್ಪೆಷಲ್ ಟ್ರೀಟ್ಮೆಂಟು. ಶಿಷ್ಯ ಬಾಸ್, ಲೇ, ಅರ್ಥ ಮಾಡ್ಕೊಂಡ್ರ? ಆಗ್ಲೇ ನಾನು ತಲೆ ಹಿಡ್ಕೊಂಡು ಎದೆ ಹಿಡ್ಕೊಂಡು ಬಿದ್ದೋದೆ ಅಲ್ವಾ? ಅರ್ಥ ಮಾಡ್ಕೊಂಡ್ರ? ಮಾಡ್ಕೋತೀವಿ, ಬೇಗ ಅರ್ಥ ಮಾಡ್ಕೋತೀವಿ. ಏನು ಮಹಿಮೇನಪ್ಪ ನಿಂದು. ಆದ್ರೂ ನೀನ್ ನನ್ನನ್ನ ಯಾವತ್ತೂ ಯಾಮಾರ್ಸಕ್ ಸಾಧ್ಯ ಇಲ್ಲ. ಅಜ್ಜಿ ಮೊದಲು ಅವರಿಗೆ ಕೊಡಿ, ಆಮೇಲೆ ಅದಕ್ಕೂ ಜಗಳ ಆಡ್ಬಿಡ್ತಾರೆ. ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಸ್ವಲ್ಪ ಪೀಸ್ಫುಲ್ ಆಗಿ ಹೋಗ್ಬೇಕು, ಆಮೇಲೆ ಮೂಡೆಲ್ಲ ಹಾಳಾಗ್ಬಿಡತ್ತೆ. ಅವರಿಗೆ ಕೊಡಿ. ಪರವಾಗಿಲ್ಲ ಅಜ್ಜಿ, ಅವ್ರಿಗೆ ಕೊಡಿ. ಅಲೋ, ನೀವು ತಾನೇ ಪೇಷಂಟು, ನೀವು ಮೊದಲು ತಿನ್ನಿ. ನಾನು ಗಟ್ಮುಟ್ಟಾಗೇ ಇದ್ದೀನಿ, ನಾನು ಆಮೇಲೆ ತಿಂತೀನಿ. ಪರವಾಗಿಲ್ಲ, ನಾನು ಇವಾಗ ಹುಷಾರಾಗೇ ಇದ್ದೀನಿ. ನೀವು ಕೆಲ್ಸಕ್ಕೆ ಹೊರಟಿದ್ದೀರಾ ಅಲ್ವಾ, ನೀವೇ ತಿನ್ನಿ. ರೀ, ನಿಮ್ಗೆ ಯಾಕೆ ಇಷ್ಟು ಒಳ್ಳೆ ಬುದ್ಧಿ ಬಂತು? ನಿಜವಾಗ್ಲೂ ನೀವೇನಾ? ನಾನೇ. ಒಂದ್ಸಲಿ ಚೀಟಿ. ಪರವಾಗಿಲ್ಲ ಅಜ್ಜಿ, ನಿಜಾನೇ. ಅದು ಸರಿ, ಏನಿದು ದಿಢೀರಂತ ಬದಲಾವಣೆ? ಯಾಕೂ ಇಲ್ಲ, ಹಸುವು ಅಂತಿದ್ರಲ್ಲ, ತಿನ್ನಿ ಅಂತ ಅಷ್ಟೆ. ಈ ದೋಸೆ ತಣ್ಣಗಾಯ್ತು. ಇಬ್ರು ಮಾತಾಡ್ತಾ ಇರ್ತೀರೋ ಅಥವಾ ದೋಸೆ ತಿಂತೀರೋ? ಅವ್ರಿಗೆ ಕೊಡಿ. ನೀವ್ ತಗೊಳ್ಳಿ. ಇಬ್ರು ತಿಂತಾ ಇರಿ. ಇನ್ನೊಂದು ದೋಸೆ ತಗೊಂಡ್ಬರ್ತೀನಿ.
ನೀರ್ ತಗೊಳ್ಳಿ. ನೋಡಿ ಫ್ರೆಂಡ್, ನಮ್ಗಿಲ್ಲಿ ರೆಸ್ಪೆಕ್ಟೇ ಇಲ್ಲ. ನಮ್ಮನ್ನ ಅನ್ಯಾಯವಾಗಿ ಇಲ್ಲಿ ಎತ್ತಾಕೊಂಬಂದು ರುತ್ತಾ ಇದ್ದಾರೆ. ನಾನಿದನ್ನ ತೀವ್ರವಾಗಿ ಖಂಡಿಸ್ತೀನಿ. ನಮಗೆ ಇಲ್ಲಿಂದ ಮುಕ್ತಿ ಸಿಗ್ಲೇಬೇಕು. ನಾವಿಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಲೇಬೇಕು. ಹೌದೌದು, ತಪ್ಪಿಸ್ಕೊಂಡು ಹೋಗಿ ಏನ್ ಮಾಡೋದು? ಇನ್ನೇನ್ ಮಾಡೋದು? ಕುಡಿಯೋದು. ಡಾಕ್ಟರ್ ಬಂದ್ರೆ ಕಷ್ಟ ಆಗತ್ತೆ. ನೋಡ್ರಯ್ಯ, ನೀವೇನ್ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ನಾನಂತೂ ನಮ್ಮ ಮನೆಗೆ ಹೋಗ್ಲೇಬೇಕು. ನನಗೋಸ್ಕರ ನಮ್ಮ ಹುಡುಗಿ ಕಾಯ್ತಾ ಇರ್ತಾಳೆ. ನಾನು ನಮ್ಮ ಹುಡುಗಿನ ಮದ್ವೆ ಆಗ್ಲೇಬೇಕು. ನಿಮಗೂ ಪಾಪ ನಿಮ್ ಜೀವನದಲ್ಲಿ ಹೀಗೆ ಏನೇನೋ ಕನ್ಸಿರುತ್ತೆ ಅಲ್ವಾ? ಹಾ, ಇದೆ ಇದೆ. ಸೊ ಹಾಗಾದ್ರೆ ನಾವೆಲ್ಲರೂ ಇಲ್ಲಿಂದ ಎಸ್ಕೇಪ್ ಆಗಬೇಕು. ಅದಾಗೋ ಮಾತಲ್ಲ ಪುರ್ಸಿ. ಯಾಕಾಗಲ್ಲ? ನಾವು ಮನ್ಸ್ ಮಾಡಿದ್ರೆ ಎಲ್ಲ ಆಗತ್ತೆ. ಈ ದೇಶದ ಬೆನ್ನೆಲುಬು ನಾವೇ. ಈ ದೇಶದ ಬೆನ್ನೆಲುಬು ರೈತ ಅಲ್ವಾ? ಅಲ್ವಾ? ಹಂಗಾರೆ ನಾವೇನು? ಈ ದೇಶದ ಆಸ್ತಿ ನಾವೇ. ಈ ಕುಡುಕರೆ ದೇಶದ ಆಸ್ತಿ. ಅರ್ಥ ಆಗ್ಲಿಲ್ವಾ? ಬ್ಯಾಡ್ ಪೀಪಲ್ಸ್. ದೇಶದ ಎಕಾನಮಿ ನಿಂತಿರೋದೆ ನಮ್ಮಂತ ಕುಡುಕರಿಂದ. ನಾವಿಲ್ಲಿದ್ಬಿಟ್ರೆ ದೇಶದ ಆರ್ಥಿಕ ಪರಿಸ್ಥಿತಿ ಏನಾಗಬೇಕು? ದೇಶ ನಡೆಯೋದು ಹೇಗೆ? ಸೂರ್ಯ ಹುಟ್ಟೋದು ಹೇಗೆ? ಮುಳುಗೋದು ಹೇಗೆ? ನಾವು ತಗೊಳ್ಳೋ ಎಣ್ಣೆ, ಅದಕ್ಕೆ ಕಟ್ಟೋ ಟ್ಯಾಕ್ಸು, ಇದರಿಂದಾನೇ ದೇಶ ನಡೀತಾ ಇರೋದು. ಹೆಸರು ಅವ್ರದ್ದು, ಕಾಸು ನಮ್ಮದು. ಹೌದಲ್ವಾ? ನಾವು ನಮ್ಮ ಸ್ವಾತಂತ್ರ್ಯವನ್ನು ಪಡ್ಕೋಬೇಕು. ಅದಕ್ಕಿರೋದು ಒಂದೇ ಮಾರ್ಗ. ಏನದು? ಓಡೋಗೋದು. ಸೆಕ್ಯೂರಿಟಿ ಇದಾರೆ. ಭಾರತದಿಂದ ಬ್ರಿಟಿಷರನ್ನೇ ಓಡಿಸಿದೀವಿ. ಅಂಥದ್ರಲ್ಲಿ ಈ ಕೊಂಪೆಯಿಂದ ನಾವು ತಪ್ಪಿಸ್ಕೊಂಡು ಹೋಗೋದು ಕಷ್ಟನಾ? ನಂಬಿಕೆ ಅನ್ನೋದಿರ್ಬೇಕು ಫ್ರೆಂಡ್ಸ್, ನಂಬಿಕೆ. ನಾವೆಲ್ಲ ಒಪ್ಕೊಂಡ್ರು ತಪ್ಸ್ಕೊಂಡು ಹೋಗೋದಾಗೆ? ನನ್ನ ಹತ್ರ ಪಕ್ಕಾ ಪ್ಲಾನ್ ಇದೆ. ಇದು ಬ್ಲೂ ಪ್ರಿಂಟ್, ನೀಲಿ ನಕ್ಷೆ. ನಾವಿರೋ ಜಾಗ ಇದು. ಓಕೆ, ಇಲ್ಲಿ ನಾವಿದೀವಿ. ಇದು ಡಾಕ್ಟರ್ ಜಾಗ. ನಾವಲ್ಲಿ ಹೋಗ್ಲೇಬಾರ್ದು. ಇಲ್ಲಿದೆಯಲ್ಲ, ಇದು ಆಗಲೇ ನೀ ಹೇಳಿದಿಲ್ಲ ಸೆಕ್ಯೂರಿಟಿ, ಆ ಜಾಗ. ಇಲ್ಲಿಂದ ನಾವು ಎಸ್ಕೇಪ್ ಆಗಬೇಕು. ಆದ್ರೆ ಇಲ್ಲಿ ಒಂದು ಸಣ್ಣ ಪ್ರಾಬ್ಲಮ್ ಇದೆ. ಏನದು? ಆ ಡೋರ್ದು ಕೀ ಎಲ್ಲಿರುತ್ತೆ? ಸೆಕ್ಯೂರಿಟಿ ಜೇಬಲ್ ಇರುತ್ತೆ, ಅದ್ ನಾನ್ ತಗೋಬರ್ತೀನಿ. ಸೆಕ್ಯೂರಿಟಿ ಎಷ್ಟೊತ್ತಿಗೆ ನಿದ್ದೆ ಮಾಡ್ತಾನೆ? ಅವ್ನು ತೋರಿಸ್ತಾನೆ ಇರ್ತಾನೆ. ಆಯ್ತು, ಆ ಸರಿಯಾದ ಸಮಯ ನೋಡ್ಕೊಂಡು ನಾವಿಲ್ಲಿಂದ ಎಸ್ಕೇಪ್ ಆಗೋಣ. ಇಲ್ಲಿಂದ ಎಸ್ಕೇಪ್ ಆದ ತಕ್ಷಣ ನಾವು ಸೇರ್ಬೇಕಾಗಿರೋ ಜಾಗ ಯಾವುದು ಗೊತ್ತಾ? ಇದು. ಓಕೆ, ಅದು ನಮ್ಮ ಮೀಟಪ್ ಪಾಯಿಂಟ್. ಈಗ ನಾವು ಎಸ್ಕೇಪ್ ಆಗಬೇಕು. ಎಲ್ರೂ ರೆಡಿಯಾಗಿರಿ. ನಾವಿಲ್ಲಿರೋದ್ರಿಂದ ಎಣ್ಣೆ ಟ್ಯಾಕ್ಸ್ ವಿಚಾರದಲ್ಲಿ ದೇಶಕ್ಕೆ ನಷ್ಟ ಆಗಿದೆ. ನಾವು ಎಸ್ಕೇಪ್ ಆಗಿ ಹೊರಗಡೆ ಹೋದ ತಕ್ಷಣ ಚೆನ್ನಾಗಿ ಕುಡಿದು ಆ ಆರ್ಥಿಕ ಪರಿಸ್ಥಿತಿಯನ್ನ ಸಮತೋಲನವಾಗಿ ಇಟ್ಬರೋಣ. ಓಕೆ, ಡೀಲ್? ಡೀಲ್. ಎಷ್ಟು ಸಲ ಕಾಲ್ ಮಾಡಿದ್ರು ಫೋನ್ ರಿಸೀವ್ ಮಾಡ್ತಿಲ್ವಲ್ಲ, ಏನು ಮಾಡೋದು ಇವಾಗ? ತುಂಬ ಸರಿ ಕಾಲ್ ಮಾಡಿದ್ ನೋಡಿ ಏನಾದರೂ ಇರಿಟೇಟ್ ಮಾಡ್ಕೊಂಡ್ರಾ? ನನ್ನ ಮೇಲೆ ಏನಾದರೂ ಕೋಪ ಮಾಡ್ಕೊಂಡಿದ್ದಾರಾ? ರೀ ಮುನಿಯಮ್ಮ, ಎಲ್ಲೆಲ್ಲಿ ಅಂತ ನಿಮ್ ಹುಡ್ಕೋದು? ನಿಮ್ ಟೆರೆಸಿಗೆ ಬರ್ಲಿ ಅಂದ್ರೆ ಸಮಾಧಾನ ಆಗಲ್ವಾ? ಅಲ್ಲ, ಇದೇ ನಿಮ್ ತವ್ರ ಮನೆನೆ.
ಬೇಡ ನೋಡಿ, ನನ್ನನ್ನ ರೇಗಿಸ್ಬೇಡಿ. ನಾನು ಮೊದಲೇ ಟೆನ್ಷನ್ ಅಲ್ಲಿ ಇದ್ದೀನಿ. ಅದು ಯಾವಾಗ ಟೆನ್ಷನ್ ಇಲ್ಲ ನಿಮಗೆ? ಏನಂದ್ರಿ? ಏನಿಲ್ಲ, ಯಾವಾಗ್ಲೂ ಸಿಟ್ಟು ನಿಮ್ ಮೂಗಿನ ತುದಿಲೇ ಇರತ್ತಲ್ವಾ? ರೀ ರಾಜ್, ನಿಮ್ ಹತ್ರ ಒಂದ್ ಮಾತು ಕೇಳಲ್ಲ, ನಿಜ ಹೇಳ್ತೀರಾ? ನಾನು ಯಾವಾಗ್ರಿ ನಿಮ್ಮ ಹತ್ರ ಸುಳ್ಳು ಹೇಳಿದ್ದೀನಿ? ಸುಳ್ಳು ಹೇಳಿಲ್ವಾ ನೀವು? ಇಲ್ಲ ಇಲ್ಲ ಇಲ್ಲ, ಹೇಳಿಲ್ಲ ಅಂತಲ್ಲ. ಆಯ್ತಾಯ್ತು, ಅದೇನ್ ಕೇಳಿ, ನಮ್ ಸತ್ಯ ನಾವ್ ಹೇಳ್ತೀವಿ. ರೀ ರಾಜ್, ಚಾಂದಿನಿ ಮೇಡಮ್ನ ನೀವು ನಿಜವಾಗ್ಲೂ ಮದ್ವೆ ನಿಲ್ಸೋಕ್ ಕರ್ಕೊಂಡ್ ಬಂದಿದ್ದ, ಅಥವಾ ಅವ್ರ ಹತ್ರ ನಿಜವಾಗ್ಲೂ ಕೆಲ್ಸ ಇದ್ಯಾ? ಏನ್ರಿ ಹಿಂಗ್ ಕೇಳ್ತಿದ್ದೀರಾ? ಅವ್ರ ಅವತ್ ಕೊಟ್ಟಿದ್ದು ನಿಜವಾದ ಕಾಂಟ್ರಾಕ್ಟ್ ಲೆಟರು. ಅದನ್ನ ಕಳ್ದಾಕ್ಬಿಟ್ರಾ ಅಥವಾ ಇಟ್ಕೊಂಡಿದ್ದೀರಾ? ಇಟ್ಕೊಂಡಿದ್ದೀನಿ. ನೀವ್ ಯಾರನ್ನು ನಂಬಲ್ವಲ್ಲ, ಡೂಪ್ಲಿಕೇಟ್ ಅನ್ಕೊಂಡು ಎಸ್ದು ಬಿಟ್ಟಿದ್ದೀರಾ ಅನ್ಕೊಂಡೆ. ಹಲೋ, ನಂಗೇನ್ ಲೂಸ್ ಆತರ ಮಾಡಕ್ಕೆ? ಕೇಳ್ತೀರಲ್ಲ. ರೀ ರಾಜ್, ನಿಜ ಹೇಳಿ, ಚಾಂದಿನಿ ಮೇಡಮ್ ಹತ್ರ ನಿಜವಾಗ್ಲೂ ನನಗ್ ಕೆಲ್ಸ ಇದ್ಯಾ? ನಿಜ ರೀ, ಸುಮ್ನೆ ಕೆಲ್ಸಕ್ಕೆ ಬಾನಕ್ಕೆ ಅವ್ರಿಗೇನ್ ಲೂಸಾ? ಹೋಗಿ ಅವ್ರನ್ನ ಮೀಟ್ ಮಾಡ್ರಿ, ನಿಮ್ಗೆ ಎಲ್ಲ ಗೊತ್ತಾಗತ್ತೆ. ಮತ್ ಅವಾಗಿಂದ ಎಷ್ಟು ಸಲ ಕಾಲ್ ಟ್ರೈ ಮಾಡ್ತಿದ್ದೀನಿ, ಕಾಲೇ ಪಿಕ್ ಮಾಡ್ತಿಲ್ಲ. ಆಹಾ, ನೀವ್ ಹುಡುಗಿರು ನೆಕ್ಸ್ಟ್ ಲೆವೆಲ್ ಕಣ್ರಿ. ಫೋನ್ ರಿಸೀವ್ ಮಾಡ್ತಿಲ್ಲ ಅಂದ ತಕ್ಷಣ ಒಂದ್ ಕತೆ ಕಟ್ಬಿಡ್ತೀರಾ? ಈಗ ನಾನೇನ್ ಮಾಡ್ಬೇಕು? ಹಬ್ಬ, ನನ್ ಜೀವನ ಸಾರ್ಥಕ. ನನಗ್ ತಾಳ್ಮೆ ತಾಳ್ಮೆ ಅಂತ ಹೇಳಿ ಈಗ ನಾನೇ ನಿಮ್ಗೆ ಹೇಳಂಗಾಗೋಯ್ತು. ನನಗ್ ಕೆಲ್ಸ ಬೇಕು ಅರ್ಜೆಂಟ್ ಆಗಿ. ಹೀಗೆಲ್ಲ ಖಾಲಿ ಕುತ್ಕೊಳಕ್ ಆಗಲ್ಲ ನನ್ ಕೈಲಿ. ನನಗೆ ಅರ್ಥ ಆಯ್ತು. ಆದ್ರೆ ಚಾಂದ್ರಿ ಮೇಡಮ್ ನಿಮ್ಮ ಖಾಲಿ ಕೂತಿರ್ತಾರ? ಯಾವ್ದಾದ್ರು ವರ್ಕಲ್ಲಿ ಬ್ಯುಸಿ ಆಗಿರ್ಬೋದು. ಮಿಸ್ ಕಾಲ್ ನೋಡಿ, ಅವ್ರು ಕಾಲ್ ಮಾಡ್ತಾರೆ, ಸುಮ್ನಿರ್ರಿ. ಆದ್ರೂ ನನ್ಗೇನೋ ಸರಿ ಅನ್ನಿಸ್ತಿಲ್ಲ. ನೀವು ಬೇರೆ. ಹಲೋ, ನಾನೇನ್ ಮಾಡ್ದೆ? ನಿಜವಾಗ್ಲೂ ಆ ಕೆಲಸ ಸಿಗತ್ತೆ, ಸ್ವಲ್ಪ ವೆಯ್ಟ್ ಮಾಡಿ ರೀ. ಮತ್ತೆ ಹಳೆ ಮುಖ ಮಾಡ್ಕೋಬೇಡ್ರಿ, ಅದ್ ನಿಮ್ಗೆ ಸೂಟ್ ಆಗಲ್ಲ. ಆರಾಮಾಗಿರಿ, ಕೆಲ್ಸ ಸಿಗತ್ತೆ. ಚಿಲ್ ಮಾಡಿ, ರಿಲ್ಯಾಕ್ಸ್ ಆಗಿರಿ. ನಂಗೆ ಈ ತರ ಖಾಲಿ ಕುತ್ಕೊಳಕ್ ಆಗಲ್ಲ. ಖಾಲಿ ಕುತ್ಕೊಂಡ್ರೆ ನಂಗೆ ಹುಚ್ಚಿಡಿಯುತ್ತೆ. ಆಹಾ, ಪುರುಷ ಜೊತೆ ಮದ್ವೆ ಅಂತ ಕುಣಿತಿದ್ರಿ, ಈಗ ತಾನೇ ಆ ಹುಚ್ಚು ಬಿಟ್ಟಿದೆ. ಸ್ವಲ್ಪ ಸುಧಾರಿಸ್ಕೊಳ್ಳಿ, ಆಮೇಲೆ ಆ ಹುಚ್ಚು ಬರ್ಸ್ಕೊಳ್ಳಿರಂತೆ. ಕಷ್ಟ ಅಂತ ಹೇಳ್ಕೊಂಡ್ರೆ ನನ್ನನ್ನೇ ಅಡ್ಕೋತೀರಾ? ರೀ, ನಿಮ್ಮನ್ನ ರೀ, ಲೇಟ್ ಆಗ್ತಿದೆ, ನಂಗೆ ಕೆಲ್ಸಕ್ಕೆ ಹೋಗ್ಬೇಕು. ನಿಮ್ಮನ್ನ ಯಾನ್ರಿ ತಡೆದಿದ್ದು? ಇನ್ನೊಂದ್ಸಲಿ ನಾನು ರೇಗ್ಸೋಕ್ ಬಂದ್ರೆ ಹುಷಾರ್. ಇನ್ಯಾವತ್ತು ನಿನ್ ಮುಖನ ನನಗೆ ತೋರಿಸ್ಬೇಡ. ಮೂರ್ತಿ ಅಂಕಲ್, ಗುಡ್ ಮಾರ್ನಿಂಗ್. ಓ ಸಾರಿ ಸಾರಿ, ನಿಮ್ ಪಾಲ್ಗೆ ಇದು ಬ್ಯಾಡ್ ಮಾರ್ನಿಂಗ್ ಅಲ್ವಾ? ಮರ್ತೇ ಬಿಟ್ಟಿದ್ದೆ. ಇವತ್ತೇನು ಬೆಳಬೆಳಗ್ಗೆ ಮನೆ ತನಕ ಬಂದ್ಬಿಟ್ಟಿದ್ದೀರಾ? ಓ, ಡೈಲಿ ಬರೋ ಹಾಗೆ ಇವತ್ತು ಬಂದಿರ್ತೀರಾ ಅಲ್ವಾ? 25-30 ವರ್ಷದ ಅಭ್ಯಾಸದ ಬಲ, ಚೇಂಜ್ ಮಾಡ್ಕೊಳ್ಳೋದು ಕಷ್ಟನೇ. ಇವತ್ತಿಂದ ಎಲ್ಲ ಚೇಂಜ್ ಆಗುತ್ತೆ ಅನ್ನೋದು ನೀವು ಮರ್ತೋಗ್ಬಿಟ್ಟಿದ್ದೀರಾ ಅನ್ಸುತ್ತೆ. ಐ ಪಿಟಿ ಯು. ಧರ್ಮನ್ ನೋಡ್ಬೇಕಾಗಿತ್ತು. ಓ, ಅಪ್ಪನ್ ನೋಡಕ್ ಬಂದ್ರ? ಅದ್ ಯಾವ ಮುಖ ಇಟ್ಕೊಂಡು ನೋಡಕ್ ಬಂದ್ರು? ಧರ್ಮನ್ನ ನೋಡ್ಬೇಕಾಗಿತ್ತು. ನನಗೆ ಕಿವಿ ಕೇಳಿಸುತ್ತೆ ಅಂಕಲ್, ನೀವ್ ಹೇಳಿದ್ದು ಕೇಳಿಸ್ತು. ಅವರು ಮುಖಕ್ಕೆ ಹೊಡೆದಂಗ್ ಗೆಟ್ ಔಟ್ ಅಂದ್ರು,
ನೀವ್ ಇಲ್ಲಿ ತನಕ ಬಂದಿದ್ದೀರಾ ಅಂದ್ರೆ ವಾವ್, ನಿಮ್ ತರ ಫ್ರೆಂಡ್ ಎಲ್ರಿಗೂ ಇರ್ಬೇಕು. ನಾಚಿಕೆ, ಮಾನ, ಮರ್ಯಾದೆ ಮೂರೂ ಬಿಟ್ರೇನೆ ಇಷ್ಟ ಈಸಿಯಾಗಿರಕ್ಕಾಗದು. ನಿಮ್ಮಿಂದ ಕಲಿಯೋದು ತುಂಬಾನೇ ಇದೆ ಮೂರ್ತಿ ಅಂಕಲ್. ನಾನು ಅವನ್ನ ನೋಡ್ಬೋದಾ? ಅಫ್ಕೋರ್ಸ್ ನೋಡ್ಬೋದು, ಆದ್ರೆ ಅದಕ್ಕಿಂತ ಮುಂಚೆ ಒಂದು ಮಾತು. ಏನದು? ಸಾರಿ ನಗು ಬರ್ತಿದೆ ಅಂಕಲ್. ಇಷ್ಟು ಬೇಗ ಗೇಮಲ್ಲಿ ಸೋತೋಗ್ಬಿಟ್ರಿ. ನಿಮ್ ಇಷ್ಟು ವರ್ಷಗಳ ಎಕ್ಸ್ಪೀರಿಯನ್ಸ್ ನಿಮ್ಗೆ ಹೆಲ್ಪೇ ಮಾಡ್ಲಿಲ್ಲ. ನಿಮ್ ಶ್ರಮ ಎಲ್ಲ ವೇಸ್ಟ್ ಆಗೋಯ್ತು. ಎಸ್, ನಾನು ನನ್ನ ಸೋಲ್ನ ಒಪ್ಕೋತಾ ಇದ್ದೀನಿ. ಅದಕ್ಕೆ ಈ ರೆಸಿಗ್ನೇಷನ್ ಲೆಟರ್ನ ಕೊಟ್ಟು ಹೋಗೋಣ ಅಂತ ಬಂದೆ. ನನ್ನಿಂದ ಧರ್ಮನಿಗೆ ಯಾವುದೇ ತೊಂದರೆ ಆಗಬಾರ್ದು. ವಾವ್, ಕಂಗ್ರ್ಯಾಚುಲೇಷನ್ಸ್ ಅಂಕಲ್, ಗುಡ್ ಡಿಸಿಷನ್. ನಿನಗೆ ಬೇಕಾಗಿದ್ದು ಇದೆ ಅಲ್ವಾ? ಅದಾಗತ್ತೆ, ಡೋಂಟ್ ವರಿ. ಅಪ್ಪ ತಂದೆ, ನೀನಾದ್ರೂ ನನ್ನ ಮಾತು ಕೇಳಪ್ಪ. ನಿನ್ನನ್ನು ರಿಪೇರಿ ಮಾಡೋಷ್ಟು ದೊಡ್ಡ ಮನುಷ್ಯ ಅಲ್ಲ. ಅದು ಹೇಗಿದೆಯೋ ಹಂಗೆ ಸ್ವಲ್ಪ ಮುಂದಕ್ಕೆ ಹೋಗಪ್ಪ ಪ್ಲೀಸ್. ಅಜ್ಜಿ ನಾನು ಬರ್ತೀನಿ, ಟೈಮ್ ಆಯ್ತು. ಹಲೋ, ಎಕ್ಸ್ಕ್ಯೂಸ್ ಮೀ, ಬನ್ನಿ ಇಲ್ಲಿ. ಏನು? ಇಲ್ಲೊಬ್ಬ ದೊಡ್ಡ ಮನುಷ್ಯ ನಿಂತಿದ್ದಾನೆ, ಕಾಣಿಸ್ತಿಲ್ವಾ? ಹಲೋ, ಯಾರನ್ನ ಹುಡುಕ್ತಾ ಇದ್ದೀರಾ? ಅದೇ ನೀವ್ ಯಾರೋ ದೊಡ್ಡ ಮನುಷ್ಯ ಅಂದ್ರಲ್ಲ, ಅವ್ರನ್ನ. ಓ, ಇರೋದು 3 ಅಡಿ, ಆಡೋದು 100 ಮಾತು. ನನಗೆ ಕಿಂಡಲ್ಲ? ಅಲ್ಲ ರೀ, ಬೆಳಗ್ಗೆ ಅಷ್ಟೊಂದು ಅರ್ಜೆಂಟ್ ಅಲ್ಲಿ ತಲೆ ಬಾಚ್ಕೊಳಕ್ ಕನ್ನಡಿನೂ ಕೊಡ್ದೆ ನಾನೇ ಫಸ್ಟ್ ಹೋಗ್ಬೇಕು ಅಂತ ಬಂದ್ರಿ. ನೋಡಿದ್ರಿ ಇನ್ನೂ ಇಲ್ಲೇ ಇದ್ದೀರಾ. ಬೈಕ್ ಸ್ಟಾರ್ಟ್ ಆಗ್ತಿಲ್ಲ ರೀ. ಅದ್ ಬಿಡಿ, ನೀವೆಲ್ಲ ಹೋಗ್ತಿದ್ದೀರಾ? ಕೇಳ್ಬಿಟ್ರಾ? ಕೇಳೇ ಬಿಟ್ರಾ? ಎಲ್ಲಿಗೆ ಹೋಗ್ತಿದ್ಯಾ ಅಂತ ಕೇಳೇ ಬಿಟ್ರಾ? ಇನ್ ನಾನು ಹೋದ್ ಕೆಲ್ಸ ಆದ ಹಾಗೆ. ರೀ, ಎಲ್ಲಿಗೆ ಅಂತಾನೂ ಕೇಳ್ಬಾರ್ದ? ಅದನ್ನೇನ್ರಿ ತಪ್ಪು? ಎಲ್ಲಾದ್ರೂ ಒಳ್ಳೆ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಕೇಳ್ಬಾರ್ದು ಅನ್ನೋ ಕಾಮನ್ ಸೆನ್ಸ್ ಇಲ್ವೇನ್ರಿ ನಿಮ್ಗೆ? ನೀವು ನಿಮ್ ಲಾಜಿಕ್. ಅದ್ ಸರಿ, ಎಲ್ಲಿಗೆ ಹೊಟ್ರಿ? ರೀ, ನಿಮ್ಗೇನ್ ಶಾರ್ಟ್ ಟರ್ಮ್ ಮೆಮೊರಿ ಲಾಸಾ? ಬೆಳಗ್ಗೆನೆ ಹೇಳ್ದಿದ್ದಾನೆ ಚಾಂದಿನಿ ಮ್ಯಾಮ್ನ ಮೀಟ್ ಮಾಡಕ್ ಹೋಗ್ತಿದ್ದೀನಿ ಅಂತ. ಚಾಂದಿನಿ ಮ್ಯಾಮ್ ಕಾಲ್ಗೂ ಸಿಗ್ಲಿಲ್ಲ. ಅಟ್ಲೀಸ್ಟ್ ಆಫೀಸ್ ಹತ್ರ ಹೋಗಿ ಮೀಟ್ ಮಾಡಿ ಬರೋಣ ಅಂದ್ರೆ ಅಷ್ಟ್ರಲ್ಲಿ ಹಾಕಿದ್ರಲ್ಲ ಅಡ್ಬಾಯ್ನ, ಮುಗೀತು. ಇವತ್ತಿನ ಹೋದ್ ಕೆಲ್ಸ ಆದ ಹಾಗೆ. ಎಲ್ಲ ನನ್ ಕರ್ಮ. ಅದಕ್ಕೆ ಹೇಳೋದು ಭ್ರಮೇಲ್ ಬದುಕಬಾರ್ದು ಅಂತ. ನಾನು ಎಲ್ಲಿಗೆ ಅಂತ ಕೇಳಿದ ತಕ್ಷಣ ಹೋಗೋ ಕೆಲಸ ಆಗಲ್ವಂತೆ. ಯಾವನ್ರಿ ಹೇಳಿದ್ದು? ಫಸ್ಟ್ ಅದನ್ನ ತಲೆಯಿಂದ ತೆಗೀರಿ. ಅದು ಯಾವ ಸೆಂಚುರಿಯಲ್ಲಿ ಬದುಕ್ತಿದ್ದೀರಾ ಏನೋ.